ಪಾಕಿಸ್ತಾನದಲ್ಲಿ ನಡೆದ ಭೀಕರ ಆತ್ಮಾಹುತಿ ದಾಳಿ ಒಂದು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಶಿಯಾ ಸಮುದಾಯದ ಮಸೀದಿಯ ಹೊರಭಾಗದಲ್ಲಿ ಸಂಭವಿಸಿದ ಈ ಸ್ಫೋಟದಲ್ಲಿ ಕನಿಷ್ಠ 31 ಜನರು ಮೃತಪಟ್ಟಿದ್ದು 169ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಶಾಂತಿಯುತ ಪ್ರಾರ್ಥನೆಗಾಗಿ ಸೇರಿದ್ದ ಜನರ ಮೇಲೆ ನಡೆದ ಈ ಕ್ರೂರ ದಾಳಿ ದೇಶದಲ್ಲಿ ಮರುಕಳಿಸುತ್ತಿರುವ ಉಗ್ರವಾದದ ಭೀತಿಯನ್ನ ಮತ್ತೊಮ್ಮೆ ಗಂಭೀರವಾಗಿ ನೆನಪಿಸಿದೆ. ದಾಳಿಯ ಸಮಯದಲ್ಲಿ ಮಸೀದಿಯಲ್ಲಿ ಭಾರಿ ಜನಸಂದಣಿ ಇತ್ತು. ಪ್ರಾರ್ಥನೆಗೆ ಆಗಮಿಸಿದ್ದ ಭಕ್ತರು ಒಳಗೆ ಪ್ರವೇಶಿಸುವ ಅಥವಾ ಹೊರಗೆ ಬರ್ತಿರುವಂತಹ ಕ್ಷಣದಲ್ಲಿ ಆತ್ಮಾಹುತಿ ದಾಳಿಕೋರ ತನ್ನನ್ನ ತಾನು ಸ್ಫೋಟಿಸಿಕೊಂಡಿದ್ದಾನೆ. ಸ್ಫೋಟದ ತೀವ್ರತೆಯಿಂದ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ನಾಶ ಸಂಭವಿಸಿದ್ದು ವಾಹನಗಳು, ಅಂಗಡಿಗಳು ಹಾಗೂ ಕಟ್ಟಡಗಳಿಗೆ ಹಾನಿಯಾಗಿದೆ. ಸ್ಫೋಟದ ಶಬ್ದ ಕೇಳ್ತಿದ್ದಂತೆ ಭೀತಿಗೊಳಗಾದ ಜನರು ದಿಕ್ಕು ತಪ್ಪಿ ಓಡಾಡಿದ್ದಾರೆ. ಪರಿಸ್ಥಿತಿ ಕೆಲ ಕಾಲ ಕೈ ಮೀರಿ ಹೋಗಿತ್ತು. ಸ್ಥಳೀಯ ಪೊಲೀಸ್ ಮತ್ತು ಭದ್ರತಾ ಪಡೆಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿವೆ. ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದ್ದು ರಕ್ತದಾನಿಗಳಿಗಾಗಿ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಲಾಗಿದೆ. ಮೃತದೇಹವನ್ನ ಗುರುತಿಸುವ ಪ್ರಕ್ರಿಯೆ ಮುಂದುವರೆದಿದ್ದು ಕುಟುಂಬಸ್ಥರ ಆಕ್ರಂದವನ್ನ ಈ ಕಣ್ಣುಗಳಲ್ಲಿ ನೋಡಲಾಗ್ತಿಲ್ಲ. ಈ ದಾಳಿಯ ನಂತರ ಪಾಕಿಸ್ತಾನ ಸರ್ಕಾರ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದೆ. ಪ್ರಧಾನಮಂತ್ರಿ ಹಾಗೂ ಇತರ ಹಿರಿಯ ನಾಯಕರು ಘಟನೆಯನ್ನ ಖಂಡಿಸಿದ್ದು ಇದು ಮಾನವೀಯತೆ ಮತ್ತು ಧರ್ಮದ ಮೂಲ ತತ್ವಗಳಿಗೆ ವಿರುದ್ಧವಾದ ಕ್ರೂರ ಕೃತ್ಯ ಎಂದು ಹೇಳಿದ್ದಾರೆ. ಗಾಯಾಳುಗಳಿಗೆ ಶ್ರೇಷ್ಠ ಚಿಕಿತ್ಸೆ ಒದಗಿಸಿದ್ದು ಹಾಗೂ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದೆ. ಜೊತೆಗೆ ದಾಳಿಗೆ ಕಾರಣವಾದವರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಯನ್ನ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಮಸೀದಿಗಳು ಮತ್ತು ಇತರ ಧಾರ್ಮಿಕ ಸ್ಥಳಗಳಲ್ಲಿ ರಕ್ಷಣೆಯನ್ನ ಹೆಚ್ಚಿಸಲಾಗಿದೆ. ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಶಂಕಿತ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಲಾಗಿದೆ. ತನಿಖಾ ಸಂಸ್ಥೆಗಳು ಸ್ಫೋಟದ ಸ್ವರೂಪ, ಬಳಸಲಾದ ಸ್ಫೋಟಕಗಳು ಮತ್ತು ದಾಳಿಕೋರನ ಹಿನ್ನೆಲೆಯನ್ನ ಪರಿಶೀಲಿಸಲಾಗ್ತಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಇದು ಪೂರ್ವ ಯೋಜಿತ ಆತ್ಮಾಹುತಿ ದಾಳಿ ಎನ್ನಲಾಗಿದೆ. ಆದರೆ ಯಾವ ಸಂಘಟನೆ ಹೊಣೆ ಹೊತ್ತಿದೆ ಎಂಬುದು ಇನ್ನು ದೃಢಪಟ್ಟಿಲ್ಲ. ಪಾಕಿಸ್ತಾನದಲ್ಲಿ ಶಿಯಾ ಸಮುದಾಯವನ್ನ ಗುರಿಯಾಗಿಸಿಕೊಂಡು ನಡೆದ ದಾಳಿ ಏನು ಹೊಸದಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಾಳಿ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ಚಿಂತೆಯ ವಿಷಯವಾಗಿದೆ. ಇಂತಹ ಹಿಂಸಾಚಾರವು ಸಮಾಜದಲ್ಲಿ ಭಯ, ಅವಿಶ್ವಾಸ ಮತ್ತು ಅಪನಂಬಿಕೆಯನ್ನ ಹೆಚ್ಚಿಸುತ್ತಿದೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಶಾಂತಿ ಮತ್ತು ಸಹಬಾಳ್ವೆಯನ್ನ ಹಾಳು ಮಾಡುವ ಉದ್ದೇಶದಿಂದಲೇ ಇಂತಹ ದಾಳಿಗಳು ನಡೆಯುತ್ತವೆ ಎನ್ನುವುದು ಅವರ ಅಭಿಪ್ರಾಯ. ಅಂತಾರಾಷ್ಟ್ರೀಯ ಸಮುದಾಯವು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ. ಹಲವು ದೇಶಗಳು ಪಾಕಿಸ್ತಾನಕ್ಕೆ ಸಹಾನುಭೂತಿ ವ್ಯಕ್ತಪಡಿಸಿದ್ದು ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಬೆಂಬಲವನ್ನ ಸೂಚಿಸಿವೆ. ಮಾನವ ಹಕ್ಕು ಸಂಘಟನೆಗಳು ನಿರಪರಾಧ ನಾಗರಿಕ ರಕ್ಷಣೆಗೆ ಇನ್ನಷ್ಟು ಬಲವಾದ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿವೆ. ಒಟ್ನಲ್ಲಿ ಈ ಆತ್ಮಾಹುತಿ ದಾಳಿ ಪಾಕಿಸ್ತಾನದ ಭದ್ರತಾ ಸವಾಲುಗಳನ್ನ ಮತ್ತೊಮ್ಮೆ ಬೆಳಕಿಗೆ ತಂದಿದೆ. ನಿರಪರಾಧ ಭಕ್ತರ ಜೀವಹರಣ ಮಾಡಿದ ಈ ಕ್ರೂರ ಕೃತ್ಯಕ್ಕೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಶಾಂತಿ ಮತ್ತು ಏಕತೆಯ ಅಗತ್ಯತೆ ಇನ್ನಷ್ಟು ತೀವ್ರವಾಗಿ ಅನುಭವವಾಗ್ತಿದೆ. ಉಗ್ರವಾದದ ವಿರುದ್ಧ ಸಮಗ್ರ, ದೃಢ ಮತ್ತು ನಿರಂತರ ಕ್ರಮಗಳೇ ಇಂತಹ ದುರಂತವನ್ನು ತಡೆಯುವ ಏಕೈಕ ಮಾರ್ಗವೆಂದು ಪರಿಣಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.